टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಕ್ಲು ಶಿವ ಕೊಲೆಯ ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಕ್ಕೆ ಪೊಲೀಸರಿಂದ ಸಿದ್ಧತೆಯಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಮಾಡಿದಂತಹ ಆರೋಪದಡಿ ಬಂಧನಕ್ಕೊಳಗಾದಂತಹ ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನವೀನ್, ಪ್ಯಾಟ್ರಿಕ್, ಸಂತೋಷ್, ಕಿರಣ್, ವಿಮಲ್ ಬಂಧಿತರು. ಇವರಿಗೆ ಮೆಡಿಕಲ್ ಟೆಸ್ಟ್ ಆ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸುತ್ತಾರೆ. ಇವರಿಗೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹೆಲ್ಮೆಟ್ ಹಾಕೊಂಡು ಬಂದು 5-6 ಮಂದಿ ಸೇರಿ ಹಲ್ಲೆ ಮಾಡ್ತಾರೆ. ಕೈಯಲ್ಲಿ ಲಾಂಗು ಮಚ್ಚು ಹಿಡಿದು ಆತ ಕೆಳಗೆ ಬೀಳ್ತಾ ಇದ್ದಂತೆ ಮನಸೋ ಇಚ್ಛೆ ದಾಳಿ ನಡೆಸಿದ್ರು. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಹತ್ಯೆ ಮಾಡಿದಂತಹ ಆರೋಪದಡಿ ನವೀನ್, ಪ್ಯಾಟ್ರಿಕ್, ಸಂತೋಷ್, ಕಿರಣ್ ಮತ್ತು ವಿಮಲ್ನನ್ನ ಬಂಧಿಸಲಾಗಿತ್ತು. ಮೆಡಿಕಲ್ ಟೆಸ್ಟ್ ಬಳಿಕ ಇವತ್ತು ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಇವರಿಗೆ 5 ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ನಲ್ಲಿ ಈ 5 ಆರೋಪಿಗಳ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಹಲವರ ಬಗ್ಗೆ ಇದೆ. ಅವರನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹ ಈ 5 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮಾತ್ರ ಹೇಳಿದ್ದಾರೆ, ಅವ್ನು ನಂಗೆ ತುಂಬಾ ಫ್ರೆಂಡ್ ಮಮ್ಮಿ, ಅವನೇ ನಮ್ಗೆ ಎಗೇನ್ಸ್ಟ್ ಆಗ್ಬಿಟ್ಟಿದ್ದಾನೆ. ಅವನೇ ಇವಾಗ ನನ್ಗೆ ಎಗೇನ್ಸ್ಟ್ ಆಗ್ಬಿಟ್ಟೆ. ಅವನ ಹಿಂದೆ ತುಂಬಾ ಜನ ಇದ್ದಾರೆ. ಅದೆಲ್ಲ ನಮ್ಮ ಮಗ ಅವ್ನ ಕೆಲಸ ಬಗ್ಗೆ ನಮ್ಮ ಹತ್ರ ಹೇಳಲ್ಲ. ಏನೇ ಬಿಡು ಮಮ್ಮಿ, ಅದೆಲ್ಲ ನಿಮ್ಗೆ ತಲೆಗೆ ಹಾಕ್ಬೇಡಿ, ನಾನು ನೋಡ್ಕೊಳ್ತೀನಿ. ನೀವಾದ್ರೆ ನೀವೇನ್ ಮಾಡಕ್ಕಾಗುತ್ತೆ, ಅದನ್ನ ನಾವು ನೋಡ್ಕೊಳ್ತೀನಿ. ಹುಷಾರ್. ಯಾವಾಗಿಂದ ಆ ಸೈಟ್ ವಿಚಾರವಾಗಿ ಮನಸ್ತಾಪ ಉಂಟಾಗಿದ್ದು? ಯಾವಾಗಿಂದ? ಅದೇ ಒಂದಿನ ಎಲ್ಲ ಹೊಡೆದಾಕ್ಬಿಟ್ರಿ, ಮೀಡಿಯಾ ಎಲ್ಲ ಬಂತಲ್ಲ ಆವಾಗನೇ. ಒಂದ್ಸಲಿ ಅದು ವಿಡಿಯೋ ಮಾಡಿ ಎಲ್ಲ ಟಿವಿ ಎಲ್ಲ ಬಂತಲ್ಲ, ಅವಾಗ ನಮ್ಮ ಮಗನೊಂದು ಶೂಟ್ ಮಾಡ್ಬಿಟ್ಟು ನಮ್ಮದು ತಂದು ತೋರ್ಸ. ಯಾಕಂದ್ರೆ ನನ್ನ ಮನೆಗೆ ಬಂದಿಲ್ಲ, ಕೇಳಿದ ಜಗಳ ಮಾಡಿ ಈ ತರ ಸೈಟಲ್ಲಿ ಜಗಳ ಆಯ್ತು, ನಮ್ಗೆ ವಿಡಿಯೋ ತೋರಿಸ್ತಾ ಸರ್, ಅಷ್ಟೇ ಗೊತ್ತು ನಮ್ಗೆ. ಅವತ್ತಿಂದ ಏನಾದ್ರು ಫೋನ್ ಬೆದರಿಕೆ ಕರೆ ಬರೋದು ಇಲ್ಲ ಸರ್, ಮನೆಯಲ್ಲಿ ಏನು ನಡೆಯಲ್ಲ ಸರ್. ಆಚೆನೂ ಹೋಗಿ ನಡೆಯಲ್ಲ, ಅವ್ನ ಪಾಠ ಕೆಲ್ಸಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಇವಾಗ ಪ್ರಾಣಕ್ಕೆ ಭಯ ಪ್ರಾಣ. ಅದಕ್ಕೆ ಮಮ್ಮಿ ನಾವು 20 ಜನ ಹಾಕೊಳ್ತೀನಿ, ಪರ್ಮಿಷನ್ ತೆಗಿಯಾಕ ಇಷ್ಟು ಜನ ಹಾಕೊಂಡ್ರೆ ಪೊಲೀಸರು ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್, ಪ್ರಾಣಕ್ಕೆ ಅಪಾಯ ಇದೆ ಮಾಡ್ಕೊಂಡು. ಆವಾಗ ಒಂದ್ಸಲ ಅದು ಜಗಳ ಆಯ್ತಲ್ಲ, ಆವಾಗ ಪೊಲೀಸ್ ಅವರು ನಮ್ಮ ಮಗನ ಮಾತಾಡೋಕೆ ಬಂದು ಕರೆದ್ರು. ಮಾತಾಡೋಕೆ ಹೋಗಿದ್ದಾರೆ. ಮಾತಾಡ್ಬಿಟ್ಟು ಒಂದು ದಿನ ಫುಲ್ ಬಿಟ್ಟಿಲ್ಲ. ಮಾತಾಡೋಕೆ ಹೋಗ್ಬಿಟ್ಟು ಯಾಕೆ ನಮ್ಮ ಮಗ ಬಂದಿಲ್ಲ ಅಂದಕ್ಕೆ ಪೊಲೀಸ್ ಅವರು ಇದು ಕಾರಲ್ಲಿ ಕರ್ಕೊಂಡು ಬಂದ್ರು. ಆ ಪೊಲೀಸ್ ಅವ್ರು ಹೇಳಿದ್ರು, ನೋಡಮ್ಮ ನಾವು ಜೈಲಿಗೆ ಆಗ್ತಾ ಇದೀವಿ, ಅವನಿಗೆ ತುಂಬಾ ಪ್ರಾಣಕ್ಕೆ ಭಯ ಇದೆ. ಇಬ್ರು ಅವ್ರ ಹೆಸರು ಹೇಳಿಲ್ಲ ನಮ್ಗೆ. ಇಬ್ರು ಒಟ್ಟಿಗಿದ್ರೆ ಒಬ್ರೊಬ್ರು ಹೊಡಿತಾರೆ, ಏನಾದ್ರು ಆಗುತ್ತೆ, ನಿಮ್ಮ ಮಗ ಸೇಫ್ಟಿಗೋಸ್ಕರ ನಾವು ಒಳಗಡೆ ಹಾಕ್ತಿವಿ. ಅದು ಸರ್ ಅದೆಲ್ಲ ಪೊಲೀಸ್ ಒಂದು 7 ಡೇಸ್ ಬಿಟ್ಟು ಬಂದ ಸರ್. 7 ಡೇಸ್ ಬಿಟ್ಟು ಬಂದ. 7 ಡೇಸ್ ಬಿಟ್ಟು ಬಂದ್ಮೇಲೆ ಎಲ್ಲೆಲ್ಲ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ಹ್ಯೂಮನ್ ರಿಸ್ಕ್ ಅಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದೆಲ್ಲ ಇನ್ನೂ ಆಕ್ಷನ್ ಬಂದಿಲ್ಲ. ಇಲ್ಲಿ ಪೊಲೀಸರು ಕ್ರಮ ತಗೊಂಡಿದ್ರೆ ಬಹುಶಃ ಇವತ್ತು ಉಳಿತಿದ್ರ ನಿಮ್ಮ ಮಗನೇ ಕಂಪ್ಲೇಂಟ್ ಕೊಟ್ಟಿದ್ರು. ಹೌದು, ಜಗ್ಗ ಈ ರೀತಿ ಹೆಸರು ಅದೆಲ್ಲ ಅವಾಗ ಪೊಲೀಸರು ಕಂಪ್ಲೇಂಟ್ ಮಾಡಿ ಕ್ರಮ ತಗೊಂಡಿದ್ರೆ ಬಹುಶಃ ಇವತ್ತು ನಿಮ್ಮ ಮಗ ಉಳಿತಿದ್ನೇನೋ. ಅದೆಲ್ಲ ಗೊತ್ತಿಲ್ಲ ಸರ್. ಅಲ್ಲಮ್ಮ, ಈಗ ಪೊಲೀಸ್ ಅವರು ಆ ಜಗ್ಗನ್ನ ಕರೆದು ಒಂದು ವಾರ್ನಿಂಗ್ ಮಾಡಿದ್ರೆ ಇವತ್ತು ಈ ತರ ಆಗ್ತಾ ಇದ್ದಿಲ್ಲ ಅಂತ. ಹೌದು, ಇರ್ಬೇಕು ಸರ್. ನಾನು ಅದೇ ಕೆಟ್ಟೆ. ನಾನು ಪೊಲೀಸ್ ಅವ್ರ ಹತ್ರ ನನ್ನ ಕರೆದ್ರು, ಯಾಕೆ ಸರ್ ನಿಮ್ಗೆ ಎಲ್ಲ ಎಲ್ಲೆಲ್ಲಿ ಏನೇನು ಜಗಳ ಆಗುತ್ತೆ ಎಲ್ಲ ಗೊತ್ತಿರುತ್ತೆ. ಇವತ್ತು ನಮ್ಮ ಮಗನ್ಗೆ ಇಷ್ಟೊಂದು ಅನ್ಯಾಯ ಆಗುತ್ತೆ, ಮುಂದೆ ನಿಮ್ಗೆ ಗೊತ್ತಿದ್ರೆ ನಮ್ಮ ಮಗನ ಶಿವ ಅಂತಾರಲ್ಲ, ಅವನ್ನ ಬಿಟ್ಬಿಟ್ರಲ್ಲ ಸರ್ ನೀವು. ಯಾವ್ದಾವ್ದು ಹಾಕಿದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ನೀವು ಏನು ಆಚರಣೆ ಚೆನ್ನಾಗಿರಿ ಸರ್ ಅಂತ ಬಿಟ್ಬಿಟ್ಟು. ಇಲ್ಲ ಸರ್, ಅದೆಲ್ಲ ಅವ್ರೇ ಹಾಕೊಂಡಿರಿ ಸರ್, ಪೊಲೀಸ್ ಅವ್ರು ಹಾಕೊಂಡಿರಿ ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದನ್ನ ನನಗೆ ಒಂಥರ ಭಯ ತೋರ್ಸ. ನನ್ನ ಹೆಸರು ಅಷ್ಟು ನಾನು ತುಂಬಾ ಟೆನ್ಷನ್ ಅಂದ್ರೆ ನನ್ನ ಜ್ಞಾಪಕ ನಮ್ಗಿಲ್ಲ ಸರ್. ಯಾವತ್ತ ಅವ್ರ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳಿದಾನಮ್ಮ, ಇವನ ಹೆಸರು ಅವ ಏನೋ ನಾನು ಅಣ್ಣಿರ್ಬೇಕೋ ಏನೋ ಗೊತ್ತಿಲ್ಲ ಸರ್. ನೋಡಿ ನಮ್ಮ ಸೊಸೆ ಅಣ್ಣನ ಅಲ್ಲೇ ಇದ್ರು ನನ್ನ ಜೊತೆಲಿ. ನಮ್ಮ ಮಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅದ್ರಲ್ಲಿ ಇರ್ತದಂತೆ, ಅದ್ರಲ್ಲಿ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್, ಯಾರ ಹೆಸರು ಕೊಟ್ಟಿಲ್ಲ. ಏನು ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾರ ಹೆಸರು ಕೇಳೋ. ಅವಾಗ ಏನ್ ಹೇಳಿದ್ರು, ಈ ತರ ಕಂಪ್ಲೇಂಟ್ ಕೊಟ್ರಮ್ಮ ಇದಾಗಲ್ಲ, ನೀವು ನಾನು ಇದೆಲ್ಲ ನೋಡಿದೆ, ಅದೆಲ್ಲ